ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಯುವರ್ ಇನ್ಫೋ ಡೆಸ್ಕ್. ಇವತ್ತಿನ ಫಸ್ಟ್ ಅಪ್ಡೇಟ್ ಅಂದರೆ RCB 3 ಮಂತ್ಸ್ ಆದಮೇಲೆ RCB ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಪೋಸ್ಟ್ನ ಮಾಡಿದರು ಆ್ಯಂಡ್ ಅದು ತುಂಬ ಎಮೋಷ್ನಲ್ ಆಗಿತ್ತು ಕೂಡ. ಇವತ್ತಿನ ಪೋಸ್ಟ್ನಲ್ಲಿ ಕಾಲ್ತುಳಿತಕ್ಕೆ ಒಳಪಟ್ಟು ಸಾವನ್ನಪ್ಪಿರುವಂತಹ ಪ್ರತಿಯೊಂದು ಕುಟುಂಬಕ್ಕೆ ತಲಾ 25 ಲಕ್ಷದಂತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನ್ಯೂಸ್, KGF ಮೂವಿಲಿ ಆ್ಯಕ್ಟ್ ಮಾಡಿರುವಂತಹ ಹರೀಶ್ ರಾಯ್ ಚಾಚಾ ಅಂತಲೇ ತುಂಬ ಫೇಮಸ್ ಆಗಿದ್ದರು. ಅವರಿಗೆ ಕ್ಯಾನ್ಸರ್ ಆಗಿ ಹೊಟ್ಟೆ ಮತ್ತು ಕಾಲಿನ ಭಾಗಕ್ಕೆ ನೀರು ತುಂಬಿಕೊಂಡಿದೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಗೋಪಿಗೌಡರು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದರು ಆ್ಯಂಡ್ ಇದು ಮಿಲಿಯನ್ಸ್ ಆಫ್ ವ್ಯೂಸ್ಗಳನ್ನ ಕೂಡ ಪಡ್ಕೊಂಡಿದೆ. ನೀವು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಡೀಟೇಲ್ಸ್ಗೆ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಏನು ಅಂದರೆ, ಆ್ಯಪಲ್ ಅವರ ಡ್ರಾಪಿಂಗ್ ಈವೆಂಟ್ನ ಸೆಪ್ಟೆಂಬರ್ 9 10 AM ಮಾಡ್ತಾ ಇದ್ದಾರೆ. iPhone 17 ಲಾಂಚ್ ಆಗ್ತಾ ಇದೆ. ಇದರಲ್ಲಿ iPhone 17 Pro, iPhone 17 Pro Max ಹಾಗೂ iPhone 17 Air ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಇಂಡಿಯಾದಲ್ಲಿ iPhone 17 Pro Max ಅರೌಂಡ್ 1,65,000 2 lakhs ತನಕ ಇರಬಹುದು ಅನ್ನೋ ಮಾಹಿತಿ ಇದೆ. ನೆಕ್ಸ್ಟ್ ಅಪ್ಡೇಟ್, ದರ್ಶನ್ ಅವರ ವೈಫ್ ವಿಜಯಲಕ್ಷ್ಮಿ ಅವರಿಗೆ ತುಂಬ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ನ ಮಾಡ್ತಿರೋದ್ರಿಂದ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ. ಏನೇ ಆಗಲಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದವ್ರಿಗೆ ಫುಲ್ ಸ್ಟಾಪ್ ಅಂತೂ ಹಾಕ್ತಾ ಇದ್ದಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. US ಡಾಲರ್ ಇಂಡಿಯನ್ ರುಪೀಸ್ಗೆ ಅಂದರೆ ಭಾರತೀಯ ₹1 88.15 ರೂಪಾಯಿ ಆಗಿದೆ. ಇದೇ ಡಾಲರ್ ಜನವರಿ 5, 2025ರಲ್ಲಿ 85.79 ರೂಪಾಯಲ್ಲಿತ್ತು. ಹಾಗೆ 1947ರಲ್ಲಿ $1 ₹1ಗೆ ಸಮವಾಗಿತ್ತು. ನೆಕ್ಸ್ಟ್ ಅಪ್ಡೇಟ್, ಕಬ್ಜಾ ಶರಣ್ ಅವರು 3 days ಬ್ಯಾಕ್ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರು ಆ್ಯಂಡ್ ಅದರಲ್ಲಿ ಡಿ ಬಾಸ್ ಬಗ್ಗೆ ಮಾತಾಡಿದರು. ಡಿ ಬಾಸ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಅವರಿಗೆ ಆದಷ್ಟು ಬೇಗ ಬೇಲ್ ಸಿಗಲಿ ಅಂತ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಈ ಪಾದಯಾತ್ರೆನ ಡಿ ಬಾಸ್ ಮನೆಯಿಂದ ಚಾಮುಂಡಿ ಬೆಟ್ಟದವರೆಗೂ ಮಾಡ್ತೀನಿ ಅಂತ ಹೇಳಿದರು. ನಿನ್ನೆ ಅಂದರೆ ಫ್ರೈಡೇ ಇವರು ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಜನ ಮೆಸೇಜ್ ಮಾಡಿದ್ರಂತೆ. ಬಟ್ ಇವಾಗ ಒಬ್ಬರು ಕಂಟೆಂಟ್ ಕ್ರಿಯೇಟರ್, ಅದು ನವಾಜ್ ಅಂತ ಜಾಯಿನ್ ಆಗಿದ್ದಾರೆ. ಲಾಸ್ಟ್ ಟೈಮ್ ಪಾದಯಾತ್ರೆ ಮಾಡಿದಾಗ ಜನಗಳು ಇವ್ರು ಮಾಡ್ತಾ ಇರೋದು ಫೇಕ್ ಆ್ಯಂಡ್ ಒಂದು ಕಾರಲ್ಲಿ ಕೂತ್ಕೊಂಡು ಹೋಗ್ತಿರುವಂತಹ ವಿಡಿಯೋ ಕೂಡ ವೈರಲ್ ಮಾಡಿದರು. ಆದರೆ ಈ ಸಲ ಅವರು ಒಂದು ಲೈವ್ ಸ್ಟೆಪ್ಸ್ ಕೌಂಟ್ ಮಾಡೋ ಆ್ಯಪ್ನ ಯೂಸ್ ಮಾಡಿಕೊಂಡು ಪ್ರೂಫ್ನ ಕೊಡ್ತಾ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಉತ್ತರ ಪ್ರದೇಶ್ ಗವರ್ನಮೆಂಟ್ ರೋಡ್ ಸೇಫ್ಟಿ ಕ್ಯಾಂಪೇನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ನೋ ಹೆಲ್ಮೆಟ್ ನೋ ಫ್ಯೂಲ್ ಅಂದರೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಸೆಪ್ಟೆಂಬರ್ 1 ಜಾರಿಗೆ ಬರ್ತಾ ಇದೆ. ನೆಕ್ಸ್ಟ್ ನ್ಯೂಸ್, ಓಪನ್ AI ಅವರ ಆಫೀಸ್ನ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದಾರೆ, ಅದು ನ್ಯೂ ಡೆಲ್ಲಿಯಲ್ಲಿ. ಇವತ್ತಿನ ಲಾಸ್ಟ್ ಅಪ್ಡೇಟ್, 350cc ಮೇಲ್ಪಟ್ಟಿರೋ ಬೈಕ್ಸ್ಗೆ ಇಂಡಿಯನ್ ಗವರ್ನಮೆಂಟ್ 40% GSTನ ಹಾಕ್ತಾ ಇದೆ. ಆ್ಯಂಡ್ ಅಪ್ಡೇಟ್ಸ್ ಪ್ರಕಾರ ನಿಮ್ಮ 2 lakh ಬೈಕ್ಗೆ ಎಕ್ಸ್ಟ್ರಾ 80,000 ಪೇ ಮಾಡಬೇಕಾಗಿ ಬರಬಹುದು. ಇದು ಸೆಪ್ಟೆಂಬರ್ 3 ಅಪ್ಲೈ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.